ಪಾರಿವಾಳ ಪ್ರೀತಿಯ ಸಂಕೇತ ಅಂತ ಪ್ರೇಮಿಗಳು ತಿಳಿದಿದ್ದಾರೆ. ಇನ್ನು ನಾರ್ಮಲ್ ಕಾಮನ್ ಪೀಪಲ್ಗಳು ಬರೀ ಪಕ್ಷಿ ಅಂತ. ಇನ್ನು ರಾಜರ ಕಾಲದಲ್ಲಿ ಪಾರಿವಾಳಗಳನ್ನು ಸಂದೇಶ ರವಾನೆ ಮಾಡೋಕೆ ಅಂತ ಬಳಸ್ತಿದ್ರು ಅಂತ ನಾವು ಹಿಸ್ಟ್ರಿ ಬುಕ್ಗಳಲ್ಲಿ ಓದಿದ್ದೇವೆ. ಹಾಗೆ ಬೆಲೆ ಬಾಳೋ ವಸ್ತು ಅಂತ ವ್ಯಾಪಾರಸ್ಥರು ಹೇಳ್ತಾರೆ. ಇತ್ತೀಚಿನ ಸಮಯದಲ್ಲಿ ಪಾರಿವಾಳ ಆಧಾರಿತ ಚಿತ್ರಗಳು ಒಂದೆರಡು ಬಂದಿವೆ. ಹೌದು, ಅಕ್ಕಿ ಪಳಗಿಸೋರ್ನ ಶೋಕ್ದಾರ್ ಅಂತ ಕರೀತಾರೆ. ಸಿನಿಮಾದಲ್ಲಿ ಬರೋ ಶೋಕ್ದಾರ್ಗೂ ರಿಯಲ್ ಲೈಫ್ನ ಶೋಕ್ದಾರ್ನಿಗೂ ಇರೋ ವ್ಯತ್ಯಾಸ ಏನು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಇವತ್ತು ಅಗ್ರಹಾರ ದಾಸಹಳ್ಳಿಲಿ ಇರ್ತಕ್ಕಂಥ ನಿಜವಾದ ರಿಯಲ್ ಶೋಕ್ದಾರ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅವರು ಎಷ್ಟು ವರ್ಷದಿಂದ ಅಕ್ಕಿಗಳನ್ನ ಸಾಕ್ತಾ ಇದ್ದಾರೆ, ಯಾವ ರೀತಿ ಅಕ್ಕಿಗಳಿಗೆ ಅವರು ಫುಡ್ನ ಫೀಡಿಂಗ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಹಲೋ ಅಭಿಷೇಕ್ ಅವರೇ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಷ್ಟು ವರ್ಷದಿಂದ ಈ ಅಕ್ಕಿಗಳನ್ನ ನೀವು ಸಾಕ್ತಾ ಇದ್ದೀರಾ? ಒಂದು 7-8 ವರ್ಷದಿಂದ ಸಾಕ್ತಾ ಇದ್ದೀನಿ. ಎಷ್ಟು ಅಕ್ಕಿಗಳಿದಾವೆ ನಿಮ್ಮ ಹತ್ರ ಈಗ? 150 ಅಕ್ಕಿ ಇದೆ. ಅದರಲ್ಲಿ ನಮ್ಮ ಹುಡುಗರಿಗೆಲ್ಲ ಕೊಟ್ಟಿದ್ದೀನಿ. ನನ್ನ ಹತ್ರ ಒಂದು 80-75 ಇದೆ ಸರ್ ಇವಾಗ. ಹೌದಾ? ಇದಕ್ಕೆ ನಿಮ್ಮ ತಂದೆ ತಾಯಿ ಎಲ್ಲ ಒಪ್ಕೊಂಡಿದ್ದಾರಾ? ಈ ಥರ ಅಕ್ಕಿಗಳನ್ನ ಸಾಕಬೇಕು, ಈ ಥರ ದಾವಡಿ ಎಲ್ಲ ಇದು ಮಾಡಬೇಕು ಅನ್ನೋದಕ್ಕೆ ನಿಮ್ಮ ತಂದೆ ತಾಯಿಗಳು ಅಂದರೆ ನಿಮ್ಮನ್ನ ಫುಲ್ ಫ್ರೀಡಮ್ ಆಗಿ ಬಿಟ್ಟಿದ್ದಾರಾ? ಇಲ್ಲ ಸರ್, ಬಿಟ್ಟಿಲ್ಲ. ಯಾಕೆ? ಏನು ಅವ್ರಿಗೇನು ಅದು ಎಗೇನೆಸ್ಟ್ ಆಗಿ ಯಾಕೆ ಇದು ಮಾಡ್ತಾರೆ? ತಂದೆ ತಾಯಿಗಳಿಗೆ ಏನು ಗೊತ್ತಾಗಿದ್ರಿಂದ ₹1 ಆದಾಯ ಇಲ್ಲ, ಅವರೇನು ತಿಳ್ಕೊಂಡಿಲ್ಲ, ಇದ್ರ ಬಗ್ಗೆ ಏನು ಗೊತ್ತಿಲ್ಲವಲ್ಲ. ಅದಕ್ಕೇನೆ ಅವರು ಸಾಕ್ಬೇಡ ಅದರಿಂದ ಏನು ಉಪಯೋಗ ಇಲ್ಲ ನಿನಗೆ ಅಂತ ಬೈತಾರೆ, ಟಾರ್ಚರ್ ಕೊಡ್ತಾಯಿದ್ರು. ಇವಾಗ ಆ ಥರ ಏನಿಲ್ಲ. ಒಂದು 3-4 ವರ್ಷದಿಂದ ಆರಾಮಾಗಿ ಫ್ರೀಯಾಗಿ ಬಿಟ್ಟಿದ್ದಾರೆ, ಆರಾಮಾಗಿ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ, ಎಲ್ಲ ನೋಡ್ಕೊತಾರೆ. ಹೌದಾ? ಎಷ್ಟು ಖರ್ಚಾಯಿತು ಈ ದಾವಡಿ ಎಲ್ಲ ನಿಮಗೆ? ಈ ಸೆಟಪ್ನ ಮಾಡೋದಕ್ಕೆ ನಿಮಗೆಲ್ಲ ಎಷ್ಟು ಅಪ್ರಾಕ್ಸಿಮೇಟ್ ಖರ್ಚಾಯಿತು? ಒಂದು 55-60 60,000 ಆಗಿದೆ ಸರ್. 60,000 ಖರ್ಚಾಗಿದೆ. ಹೌದಾ? ಎಷ್ಟು ವರ್ಷದಿಂದ ನೀವು ಟೂರ್ನಿಮೆಂಟ್ ಬಿಡ್ತಾ ಇದ್ದೀರಾ ಅಕ್ಕಿಗಳನ್ನ? 4 ವರ್ಷದಿಂದ ಬಿಟ್ಟಿದ್ದೆ ಒಂದು ಅಕ್ಕಿ. ಪಟ್ಟ 3 ಕಳ್ಳಿ ಪಟ್ಟ ತಿರುವಲ್ಲು 9.25 ಅವರ್ ಆಡ್ತು. ಅಲ್ಲಿ ಪ್ರೈಸ್ ಮುಂಡಾಯಿಸ್ಬಿಟ್ರು, ನನಗೆ ಕೊಡಲಿಲ್ಲ. ಅದಕ್ಕೆ ಸಿಲ್ಕ್ ಬಿಡೋದೇ ಬೇಡ ಅಂತ ನಾನು ಡಿಸೈಡ್ ಮಾಡಿಬಿಟ್ಟು ಬಿಟ್ಟಿರಲಿಲ್ಲ ಒಂದು 2 ವರ್ಷದಿಂದ. ಇವಾಗ ಈ ವರ್ಷ ಬಿಡಬೇಕನ್ನಿಸ್ತು, ಬಿಟ್ಟೆ. 8.25 ಅವರ್ ಆಡ್ತು ಸರ್. ಹೌದಾ? ಈ ವರ್ಷ ಏನು ಫಸ್ಟ್ ಪ್ರೈಸ್ ಬಂತ, ಏನು ಸೆಕೆಂಡ್? ಸರ್, ಫಸ್ಟ್ ಪ್ರೈಸ್ ಬರಲಿಲ್ಲ, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅನ್ಬೋದು. ಹೌದು. ಯಾವ ಅಕ್ಕಿ ಬಿಟ್ಟಿದ್ರಿ ಈ ಸತಿ ನೀವು? ತಾಮ್ರಲ್ಲ ಅಂತ. ತಾಮ್ರಲ್ಲ. ಅಕ್ಕಿಗಳ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಅಕ್ಕಿ ಯಾವ್ಯಾವ ಜಾತಿ ಅಕ್ಕಿಗಳಿದ್ದಾವೆ ನಿಮಗೆ ಗೊತ್ತಿರೋ ಹಾಗೆ? ಫುಲ್ಲು ಗೊತ್ತು ಅಂತ ಹೇಳೋಕ್ಕಾಗಲ್ಲ, ಈ ತಿಳ್ಕೊಂಡಿರೋ ಅಷ್ಟು ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಸರ್ ನಾನು. ಸರಿ, ಓಕೆ, ಬನ್ನಿ ಫ್ರೆಂಡ್ಸ್. ಅಭಿ ಅವರ ದಾವಡಿಲಿ ಇರ್ತಕ್ಕಂಥ ಅಕ್ಕಿಗಳನ್ನ ನೀವು ಯಾವ ರೀತಿ ಸಾಕಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಯಾವ ಜಾತಿ ಅಕ್ಕಿ ಅಭಿಷೇಕ್ ಅವರೇ? ಸರ್, ನಮ್ಮ ಲೈನ್ ಇದು ತಾಮ್ರ ಲೈನ್ ಅಂತ. ಅವ್ರದ್ದು ಲೈನ್ ನಮ್ಮ ವಿಡಿಯೋಗೆ ಒಂದು ಸ್ವಲ್ಪ ತೋರಿಸ್ಬಿಡಿ ಅವ್ರಿಗೆ ಅಕ್ಕಿಗಳಿಗೆ. ಇದ್ರ ಹೆಸರೇನು? ತಾಮ್ರಲ್ಲ ಅಂತ ಸರ್, ಬೆಳೆ ತಾಮ್ರದ ಅಂತ. ಮತ್ತೆ ಇನ್ನು ಯಾವ್ಯಾವ ಜಾತಿ ಅಕ್ಕಿಗಳಿದಾವೆ? ಸರ್, ಹೆಣ್ಣು ಮನೆಯದು ಪಟ್ಟದಲ್ಲೇ 7-8 ಅವರ್ ಆಡಿದೆ. 2 ಕಳ್ಳಿ ಪಟ್ಟದಲ್ಲೇ 7-8 ಅವರಲ್ಲಿ ಆಡಿದೆ. ಸಿಲ್ಕ್ ಬಿಡಕ್ಕೆ ಹೋಗಿಲ್ಲ ನಾನು. ಅದಕ್ಕೇ ರೆಕ್ಕೆ ಹೊಡೆದು 8 ಪಟ್ಟ ಅಂದ್ಬಿಟ್ಟು ಹೊಡೆದು ಇಕ್ಕಿದ್ದೀನಿ. ಮತ್ತೆ ಯಾವ್ಯಾವ ಇದ್ದಾವೆ? ಇದೆಲ್ಲ ಯಾವುದು? ಇದೆಲ್ಲ ಅಕ್ಕಿಗಳು ಸರ್, ಇದು ಗುಲ್ದಾರ್ ಹೆಣ್ಣಂತ. ನಮ್ಮ ಫ್ರೆಂಡ್ ಮನೇಲಿ ಈ ವರ್ಷ 10 ಅವರ್ ಆಡಿದೆ ಸಿಲ್ಗೆ. ಅಪ್ಪ ಅಮ್ಮ ಇದ್ದೇನೆ, ಇನ್ನೂ ತೋರಿಸ್ಕೊಡ್ತೀನಿ. ಅದ್ರ ಪಟ್ಟ ಇದು, ಅದೆರಡರದ್ದು ಪಟ್ಟ ಇದು ಬಿಟ್ಟಿಲ್ಲ, ಹೊಡೆದಿಕ್ಕಿದ್ದೀನಿ. ಕೊಡಿ ಅಕ್ಕಿನ. ಸರ್, ಇದು ಅಕ್ಕಿ ಇದು ಜಾತಿಲಿ ಹುಟ್ಟಿರೋದು, ಆಡಕ್ಕಂತ ಹುಟ್ಟಿಲ್ಲ, ಅದಕ್ಕೇ ಹೊಡೆದಿಕ್ಕಿದ್ದೀವಿ ಸರ್. ಆ ಲೈನಲ್ಲಿ ಬಂದಿರೋದು ಅಂದ್ಬಿಟ್ಟು ಹೊಡೆದಿಕ್ಕಿದ್ದೀವಿ. ಗಂಟು ಬೇರೆ ಇನ್ನೂ ಯಾವ್ಯಾವ ಅಕ್ಕಿ ಇದ್ದಾವೆ ನಿಮ್ಮ ಹತ್ರ? ಇದು ಈ ವರ್ಷ ನಮ್ಮ ಮನೆ ಮೇಲೆ 7 ಅವರ್ ಆಡಿದೆ ಸರ್. ಸಿಲ್ಕ್ ಬಿಡಬೇಕಾಗಿತ್ತು, ಕುರ್ಜಾ ಅಂತ ಬಂದು ಕುರ್ಜಾ ಉದುರಿಸ್ಕೊಂಡು ಕಾರಣಾಂತರಗಳಿಂದ ಬಿಡೋಕ್ಕಾಗಲಿಲ್ಲ. ಇದನ್ನು ನೆಕ್ಸ್ಟ್ ವರ್ಷ ಬಿಡೋದು.
ಗೇರ್ವ ಹೆಣ್ಣು ಅಂತ ಸರ್ ಇದು ಹೊಸ್ದಾಗಿ ತಗೊಂಬಂದಿರೋದು, ಇನ್ನೂ ಜೊತೆ ಮಾಡಿದ್ದೀನಿ ಮತ್ತೆ ಮೂರ್ತಿ ಅಣ್ಣ ಅಂತ ಇವ್ರು ದಾಸರಳ್ಳಿಲಿ ಇರೋದು. ಇವ್ರದ್ದು ದಾವಡಿ ಇದೆ. ನಾನು ಅಕ್ಕಿ ಬಿಡ್ಬೇಕಾರೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಪಟಾಗಳು ಕೇಳಿದ್ರೆ ಪಟಾಗಳು ಕೊಡ್ತಾರೆ. ನಾನು ಅವ್ರಿಗೆ ಪಟಾಗಳು ಕೊಡ್ತೀನಿ. ಅವ್ರ ಮನೇಲಿ ಲಾಂಗ್ ಟೈಮಿಂಗ್ಸ್ ಆಡ್ತೈತೆ ಅಕ್ಕಿಗಳು, ನಮ್ಮ ಮನೆ ಮೇಲೆ ಆಡ್ತೈತೆ. ಪರಿಚಯ, ನಾನು ಅಕ್ಕಿ ಶೋಕಿ ಮಾಡಿದಾಗಿನೂ ಅಭಿನೂ ನಂಗೆ ತುಂಬ ಪರಿಚಯ ಇದ್ದಾನೆ. ಅವನು ನಂಗೆ ಪಟಾಗಳು ಕೊಡ್ತಾನೆ, ನಾನು ಅವನು ಪಟಾಗಳು ಕೊಡ್ತೀನಿ. ಹೋದ್ಸರಿ ಒಂದು ತಾಮ್ರಲ್ಲಿ ಬಿಟ್ಟಿದೆ, ಅಭಿ ಬಂದಿದ್ದೇನೆ, ಅದು ಒಂದು 5 ಚಿಲ್ಲರೆ ಆಡ್ತು. ಈ ವರ್ಷ ಒಂದು 6 ಓವರ್ ಆಡ್ತು ಅದೇನೆ. ಈಗ ಹಂಗಾಗಿ ನಮ್ಮ ಮನೆ ಪಟಾಗಳಿಗೆಲ್ಲ ಏನೇ ಆಡಿದ್ರು ಅಭಿನೇ ಕೊಡ್ತಾ ಇರೋದು. ಅದಕ್ಕೋಸ್ಕರ ನನಗೆ ತುಂಬ ಬೆಸ್ಟ್ ಫ್ರೆಂಡ್. ಅವಾಗಿಂದ ನಾನು ಅಕ್ಕಿ ಶೋಕಿ ಮಾಡಿದಾಗಿಂದನೂ ಅಭಿನೇ ನನಗೆ ಅಕ್ಕಿ ಕೊಟ್ಟು ನನಗೆ ಸ್ವಲ್ಪ ಸ್ಫೂರ್ತಿ ತುಂಬ್ತಾ ಇದ್ದೇನೆ ಅಷ್ಟೇ ಫ್ರೆಂಡ್. ನಾನು ಅಷ್ಟು ದೊಡ್ಡ ಶೋಕ್ದಾರ ಏನಲ್ಲ, ನನಗೂ ಅಲ್ಪ ಸ್ವಲ್ಪ ತಿಳಿದಿರೋ ಮಟ್ಟಿಗೆ ನಾನು ಅಪ್ಪಿ ಹತ್ರ ಕೇಳಿ ತಿಳ್ಕೊತಾ ಇದ್ದೀನಿ. ನಾನು ಅಷ್ಟೇ ಫ್ರೆಂಡ್ಸ್, ಅವರು ನಮ್ಗೆ ಅಕ್ಕಿ ಕೊಡ್ತಾರೆ, ನಾನು ಅವ್ರ ಹತ್ರ ಕೇಳಿ ತಿಳ್ಕೊತೀನಿ. ನನಗೆ ಗೊತ್ತಿಲ್ಲದ್ರೆ ಅವ್ರಿಗೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾರೆ. ಇಲ್ಲಿ ಅಕ್ಕಿಗಳೆಲ್ಲ ಮೇಂಟೈನ್ ಮಾಡ್ತಾರೆ ಹುಡುಗರು. ಇವರೆಲ್ಲ ಗೂಡು ಗಿಡ್ ಕ್ಲೀನ್ ಮಾಡಬೇಕು ಅಂದರೆ, ಇಲ್ಲ ಪಟ್ಟಗಳಿಗೆ ಮೇವು ಒರೆಸ್ಬೇಕು, ಮೇವು ಇಕ್ಬೇಕು, ಮೇವು ಎತ್ತಬೇಕು, ಎಲ್ಲ ಇವರೇ ಮಾಡೋದು. ಹೆಸರು ಪುನೀತ ಅಂತ, ಇವನ ಹೆಸರು ರಾಜೇಶ ಅಂತ, ಇವನ ಹೆಸರು ಅಪ್ಪು ಅಂತ, ಇವನ ಹೆಸರು ಸೋನು ಅಂತ, ಇವನ ಹೆಸರು ಆಕಾಶ ಅಂತ, ಅವನ ಹೆಸರು ವೇಣು ಅಂತ. ಇವರೆಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಏನಾನ ಆಗಲಿ ಕೆಲಸ ಕಾರ್ಯಕ್ಕೆ ಅಕ್ಕಿಗಳ ಬಗ್ಗೆ ತಿಳ್ಕೊತಾರೆ, ಕೇಳಿ ಏನಾನ ತಿಳ್ಕೊತಾರೆ. ಹಂಗೆ ಅಣ್ಣ ಹಿಂಗೆ ಅಣ್ಣ ಅಂದ್ಬಿಟ್ಟು ಅವರು ಕಳ್ಳೆಲ್ಲ ಹೊಡಿಸ್ತಾರೆ. ಪಟ್ಟಗಳಿಗೆ ನೀರೆಲ್ಲ ಕುಡಿಸ್ತಾರೆ, ಮೇವೆಲ್ಲ ಅವರೇ ಹೊಡಿಸ್ತಾರೆ. ನನಗೇನು ಕೆಲಸನೇ ಕೊಡಲ್ಲ, ಅವರೇ ಎಲ್ಲ ಮಾಡ್ತಾರೆ ಫ್ರೆಂಡ್. ಅಕ್ಕಿ ಶೋಕಲ್ಲಿ ಹೇಳ್ಬೇಕು ಅಂದರೆ, ಅಭಿ ಅಂದರೆ ದೊಡ್ಡ ತಲೆಯಿಂದ ಹಿಡಿದು ಚಿಕ್ಕ ಹುಡುಗರು ಹೇಳ್ತಾರೆ. ಅವನು ಚಿಕ್ಕ ಏಜಿಂದನೂ ಈ ಏಜಿಗೆ ಬೆಳೆಯೋವರೆಗೂ ಏನಂದರೆ ಅವನು ಪ್ರಿಫರೆನ್ಸ್ ಫಸ್ಟು ಕೊಟ್ಟಿರೋದು ಯಾವುದಕ್ಕೆ ಅಂದರೆ ಅಕ್ಕಿಗೋಸ್ಕರನೇ ಕೊಟ್ಟಿದ್ದಾನೆ. ಇದುವರೆಗೂ ಅಕ್ಕಿಗೋಸ್ಕರ ಏನು ಕಷ್ಟ ಬೀಳಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅದೆಲ್ಲ ಮಾಡಿ, ಯಾವ ಥರ ಲಾಂಗ್ ಟೈಮಿಂಗ್ಸ್ ಬಿಡಬೇಕು ಅನ್ನೋದನ್ನೆಲ್ಲ ತಲೆಗೆ ಹಾಕ್ಕೊಂಡು ಒಂದು ಅಕ್ಕಿನ ಕೈಯಲ್ಲಿ ಹಿಡಿದ್ರೆ ಇದು ಈ ಥರನೇ ಆರುತ್ತೆ, ಇದು ಇಷ್ಟೇ ಬಾಜಿಯ ಮಾಡುತ್ತೆ ಅಂತೆಲ್ಲ ಹೇಳೋ ಅಷ್ಟು ಕೆಪಾಸಿಟಿ ತಿಳ್ಕೊಂಡಿರೋ ಅಷ್ಟು ಇರೋದಂದರೆ ನಮ್ಮ ಅಭಿನೇ. ಅದರಿಂದ ನಾವು ಅವ್ನಿಗೆ ಅಕ್ಕಿ ಶೋಕಲ್ಲಿ ನಾವು ಅವ್ನ ಶಿಷ್ಯ ಅಂದರೆ ಅಂತಲೇ ಹೇಳ್ಕೊಬೋದು. ಆದರೆ ಅವನಷ್ಟು ಶೋಕ್ ನಾವು ಕಲ್ತಿಲ್ಲ. ಎಲ್ಲ ಅವನ್ನ ರಿಯಲ್ ಶೋಕ್ದಾರ್ ಅಂತಲೇ ಕರಿತೀವಿ. ಅವನು ಲಾಂಗ್ ಟೈಮ್ಸು ಸೀಲಲ್ಲೆಲ್ಲ ಅಕ್ಕಿ ಬಿಟ್ಟಿದ್ದಾನೆ. ಲಾಸ್ಟ್ ಟೈಮು ಅವನು ಹೆಸರು ಮಾಡಿರೋದೇ ತಾಮ್ರಲ್ಲಿಂದ ಬಿಟ್ಟರೆ, ಅದ್ರ ಲಾಸ್ಟ್ ಟೈಮಲ್ಲೂ ಜಾಗ್ತಿರುವಲ್ಲೆಲ್ಲ ಫಿನಿಶಿಂಗೇ ಕೊಟ್ಟಿದೆ ಅಕ್ಕಿ. 9 ಮುಕ್ಕಾಲು ಅವರ್ ಚಿಲ್ಲರೆ ಎಲ್ಲ ಆಡಿದೆ ಅಕ್ಕಿ. ಲಾಸ್ಟ್ ಟೈಮು 8 ಅವರ್ ಚಿಲ್ಲರೆ ಆಡಿದೆ ತಾಮ್ರಲ್ಲೂ. ನೋಡಿದ್ರಲ್ಲ ಫ್ರೆಂಡ್ಸ್, ಹಕ್ಕಿಗಳನ್ನ ಹೇಗೆ ಸಾಕ್ತಾರೆ, ಅವ್ರ ಬಂಧು ಬಳಗ ಯಾವ ಥರ ಇರುತ್ತೆ ಅಂತ. ಈ ಹಕ್ಕಿಗಳನ್ನ ಸಾಕೋಕ್ಕೆ ಅಂತಲೇ ಒಂದಷ್ಟು ವಿಧಾನಗಳು ಇರ್ತವೆ. ಹಕ್ಕಿಗೆ ಯಾವ ರೀತಿ ಫುಡ್ನ ಫೀಡ್ ಮಾಡಬೇಕು ಅನ್ನೋದು ಒಂದು ಕಲೆನೇ. ಹಕ್ಕಿಗಳನ್ನ ಬಾಜಿ ಬಾರಿಸೋದೇ ಒಂದು ವಿಧಾನ ಆದರೆ, ಹಕ್ಕಿಗಳನ್ನ ಸುಮ್ಮನೆ ಸಾಕೋದೇ ಬೇರೆ ಥರ.
ಈ ರಿಯಲ್ ಶೋಕ್ದಾರ್ಗಳು ಯಾವ ರೀತಿ ಇರ್ತಾರೆ ಅನ್ನೋದನ್ನ ನಾವು ಅಭಿಷೇಕ್ ಅವ್ರನ್ನ ನೋಡಿ ಅಭಿ ಡೌವರ್ನ ನೋಡಿ ಕಲಿಬೋದು. ಸೊ ಇವ್ರ ಅವ್ರ ಫ್ರೆಂಡು ಕಿರಣ್ ಅಂತ ಇವರೆಲ್ಲ ಅವ್ರ ಬಗ್ಗೆ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚೇತನ್ ಇನ್ಫೋ ಯೂಸರ್ ಅಂತ. ಹಾಗೆ ಈ ವಿಷಯ ನಿಮ್ಗೆ ಏನಾರು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇನ್ನು ಒಳ್ಳೊಳ್ಳೆ ವಿಷಯಗಳೆಲ್ಲ ಹೇಳ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅವ್ರನ್ನ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಕ್ಕಿಗೆ ಅಂತಲೇ ಒಂದು ಸಬ್ಜೆಕ್ಟ್ ತಗೊಂಡು ಮಾಡಿರೋದ್ರಿಂದ ಇನ್ನೂ ತುಂಬ ಮುಂದೆ ಬರೋ ಅಕ್ಕಿಗಳು, ಲಾಂಗ್ ಟೈಮ್ ಅಕ್ಕಿಗಳು, ಅದ್ರ ಫುಡ್ ವಿಧಾನ ಹೇಗಿರುತ್ತೆ ಅನ್ನೋದು ಅಭಿಯಿಂದ ತಿಳ್ಕೊಂಡು ನಮ್ಮ ಇನ್ಫೋಯೂಸರ್ ಚೇತನ್ನಿಂದ ತಿಳ್ಕೊಬೋದು. ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಶೇರ್ ಮಾಡಿ.